Hello everyone, welcome back to the daily routine vlog. Actually, due to my busy schedule, I couldn't upload a videos continuously. Sorry for the delay. Yes, in my previous video, I just mentioned that the next session would be the practical session, right? Yes. So ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ವೇರಿಯೇಬಲ್ಸ್ನ ಯಾವ ಥರ ಡಿಕ್ಲೇರ್ ಮಾಡೋದು ಪ್ರಾಕ್ಟಿಕಲ್ ಆಗಿ ಅಂತ ಹೇಳ್ತಾ ಇರೋದು. ಸೊ ನೀವು ಇಲ್ಲಿ ಅಬ್ಸರ್ವ್ ಮಾಡ್ಬೋದು, ಲೈಕ್ ಪ್ಯಾಕೇಜ್ ನೇಮು ನಾನು ತೇಜಸ್ವಿ ಅಂತ ಹೇಳಿ ತೊಗೊಂಡಿದ್ದೇನೆ. ಆ್ಯಂಡ್ ದ ಕ್ಲಾಸ್ ನೇಮ್ ಬಂದ್ಬಿಟ್ಟು ವೇರಿಯೇಬಲ್. ದೆನ್ public static void main. I mean, it's a main function because without main functions the program will not work, right? ಎಸ್, ಆ್ಯಂಡ್ ಒನ್ ಥಿಂಗ್ ಇಲ್ಲಿ ನೀವು ಅಬ್ಸರ್ವ್ ಮಾಡ್ಬೋದು, ನಾನು ಫುಲ್ಲು ಟೈಪ್ ಮಾಡ್ತಾ ಇಲ್ಲ ಬಿಕಾಸ್ ನಾನು ಪ್ರೀವಿಯಸ್ ಒಂದು ಸೆಷನಲ್ಲಿ ಹೇಳಿದ್ದೀನಿ ಶಾರ್ಟ್ಕಟ್ ಕೀಸ್ ಯಾವ ಥರ ಯೂಸ್ ಮಾಡೋದು ಅಂತ. ಸೊ ಮೇನ್ ಪಬ್ಲಿಕ್ ಸ್ಟಾಟಿಕ್ಗೂ ಕೂಡ ಹೇಳಿದ್ದೀನಿ, ಆ್ಯಸ್ ವೆಲ್ ಆಸ್ ಸಿಸ್ಟಮ್ ಡಾಟ್ ಔಟ್ ಡಾಟ್ ಪ್ರಿಂಟ್ ಎಲ್ಲನೂ ಕೂಡ ನಾನು ಹೇಳಿದ್ದೀನಿ. ಓಕೆನಾ? ಎಸ್. ಸೊ ಅಗೇನ್ ಇಲ್ಲಿ ನಾನು ಏನು ಯೂಸ್ ಮಾಡಿದ್ದೀನಿ ಅಂತ ಹೇಳಿದ್ರೆ ಸಮ್ ಡೇಟಾ ಟೈಪ್ಸ್. ಸೊ string, char, double, boolean, float, there are various data types are there. Okay, so ನಾನು ಇಲ್ಲಿ ಜಸ್ಟ್ ಇಂಪಾರ್ಟೆಂಟ್ ಡೇಟಾ ಟೈಪ್ಸ್ನ ಮಾತ್ರ ಯೂಸ್ ಮಾಡಿದ್ದೀನಿ. ಸೊ ನೀವಲ್ಲಿ ಅಬ್ಸರ್ವ್ ಮಾಡ್ಬೋದು ನಾನು ಯಾವ ಥರ ಅಲ್ಲಿ ಸ್ಟೋರ್ ಮಾಡ್ತಾ ಇದ್ದೀನಿ. ಓಕೆನಾ? ಸೊ ವೇರಿಯೇಬಲ್ ಅಂತ ಹೇಳಿದ್ರೆ ಲೈಕ್ ಅಲ್ಲಿ ನಾನೇನು ಡೇಟಾ ಟೈಪ್ ಆ್ಯಂಡ್ ವೇರಿಯೇಬಲ್ ನೇಮ್ ಆ್ಯಂಡ್ ದ ವ್ಯಾಲ್ಯೂಸನ್ನು ನಾನು ಯೂಸ್ ಮಾಡ್ತೀನಿ. ಸೊ ಇಂಟ್ ಏಜ್ ಈಕ್ವಲ್ಸ್ ಟು 21 ಲೈಕ್ ಈ ಥರ ಕೊಟ್ಟಿದ್ದೀನಿ ಅಲ್ವಾ. ಇಂಟಿಜರ್ ಅನ್ನೋದು ಏನು ಒಂದು ಡೇಟಾ ಟೈಪು. ಸೊ ಏಜ್ ಅನ್ನೋದು ಒಂದು ವೇರಿಯೇಬಲ್ ನೇಮ್ ಆ್ಯಂಡ್ 21 ಮೀನ್ಸ್ ಇಟ್ಸ್ ಅ ವ್ಯಾಲ್ಯೂ. ಓಕೆ, ಸೊ ಯಾವ ಥರ ಅಸೈನ್ ಮಾಡೋದು ಅಂತ ಹೇಳಿ ಕೂಡ ರೆಪ್ರೆಸೆಂಟ್ ಆಗ್ತಾ ಇದೆ ಅಲ್ಲಿ. ಸೊ ಡೇಟಾ ಟೈಪ್ಸ್ ಆದ ನಂತರ ನಾನೇನು ಮಾಡ್ತಾ ಇದ್ದೀನಿ, ಐ ಜಸ್ಟ್ ಪ್ರಿಂಟ್ ದ ಸ್ಟೇಟ್ಮೆಂಟ್ಸ್. ಸೊ ವಿತ್ ಯೂಸಿಂಗ್ ದ ಸಿಸ್ಟಮ್ ಡಾಟ್ ಔಟ್ ಡಾಟ್ ಪ್ರಿಂಟ್ ಎಲ್. ಸೊ ಹಿಯರ್ ಯು ಜಸ್ಟ್ ಅಬ್ಸರ್ವ್ ದ್ಯಾಟ್. ಸೊ ನಾನಿಲ್ಲಿ ಶಾರ್ಟ್ಕಟ್ ಕೀಸ್ನ ಯೂಸ್ ಮಾಡ್ತಾ ಇದ್ದೀನಿ, ಸಿಸ್ಟಮ್ ಡಾಟ್ ಔಟ್ ಡಾಟ್ ಪ್ರಿಂಟ್ ನನಗೆ. ಓಕೆ, ಸೊ ಇಂಟೀಜರ್, ಸ್ಟ್ರಿಂಗ್, ಕ್ಯಾರ್, ಡಬಲ್, ಬೂಲಿಯನ್ ಏನು ಯೂಸ್ ಮಾಡಿದ್ದೀನಿ ಅಲ್ವಾ, ಸೊ ಅದನ್ನು ನಾನು ಜಸ್ಟ್ ಪ್ರಿಂಟ್ ಮಾಡ್ತಾ ಬರ್ತಾ ಇದ್ದೀನಿ. ಸೊ ಜಸ್ಟ್ ಅಬ್ಸರ್ವ್ ದ್ಯಾಟ್ I just print like name, grade and the percentage and as well as password. Okay, so this is how we create a variable in Java. So actually this is a very easiest way ಅಂತಲೇ ಹೇಳ್ಬೋದು. ಸೊ ನಿಮ್ಗೆ ಈಸಿಯಾಗಿ ಅರ್ಥ ಆಗೋದಕ್ಕೋಸ್ಕರ ನಾನು ಜಸ್ಟ್ ಒಂದು ಸಿಂಪಲ್ ಕೋಡ್ನ ತೊಗೊಂಡಿದ್ದೀನಿ ಅಷ್ಟೇ. ಸೊ ಎಸ್, ಜಸ್ಟ್ ಅಬ್ಸರ್ವ್ ದ ಔಟ್ಪುಟ್ಸ್. ಸೊ ನೋಡಿ ಅಲ್ಲಿ ಔಟ್ಪುಟ್ಸ್ ನನಗೆ ಶೋ ಆಗ್ತಾ ಇದೆ. Thank you for watching. If you found this video helpful, please like, share, subscribe to support the channel. Actually, one thing, don't forget to turn on the notification bell so you never miss my upcoming Java tutorial. See you in the next video. Thank you.